ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮ್ಗೇನಾದ್ರು ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೂ ನಿಮ್ಮ ಬಂಧು ಮಿತ್ರರಿಗೂ ಇದ್ರ ಬಗ್ಗೆ ಮಾಹಿತಿ ಕೊಡೋದನ್ನ ಮರಿಬೇಡಿ. ತಮ್ಗೆಲ್ಲರಿಗೂ ನನ್ನ ಹಿಂದಿನ ವಿಡಿಯೋಲಿ ತಮಗೆ ತಿಳಿಸಿದ ಹಾಗೆ ಒಂದು ಪ್ರೈಮರಿ ಎಜುಕೇಶನ್ ಬಗ್ಗೆ ಹೇಳಿದ್ದೆ. ಮುಂದಿನ ವಿಡಿಯೋಲಿ ಅಂದ್ರೆ ನಾನು ಈ ವಿಡಿಯೋಲಿ ಒಂದು ಸೆಕೆಂಡರಿ ಎಜುಕೇಶನ್ ಅಂದ್ರೆ ಒಂದು 8, 9, 10 ಮೇಲೆ ಒಂದು PUC ಕಾಲದ ಮೇಲೆ ಅಂದ್ರೆ ಆ ಮಗು ಯಾವ ರೀತಿಯಲ್ಲಿ ಡೈವರ್ಟ್ ಆಗುತ್ತೆ ಅಂದ್ರೆ ತಮಗೆ ಯಾವ ಸಮಯ ಅನ್ನೋದು ಗೊತ್ತಾಯ್ತು. ಅಂದ್ರೆ 8ರಿಂದ 9 ಅಂದ್ರೆ ಇದು ನಾವು ಎಲ್ಲಪ್ಪ ನೋಡ್ಕೊಬೇಕಂದ್ರೆ ಇಲ್ಲಿ 4, 9ನೇ ಮನೆಯನ್ನು ನಾವು ನೋಡ್ಕೊಂತೀವಿ. ಯಾರೇ ಒಬ್ಬ ವ್ಯಕ್ತಿಯು ಅಂದ್ರೆ ಅವ್ರ ತಂದೆ ತಾಯಿಗಳು ಜ್ಯೋತಿಷ್ ಹತ್ರ ಹೋದಾಗ ಯಾವ ಕಾರಣ ಅಂದ್ರೆ ಈ ಮಗುವಿಗೆ ಹೈಯರ್ ಎಜುಕೇಶನ್ ಇದೆಯಾ ಅನ್ನೋದು ಮೊದಲನೇದಾಗಿ ನಾವು ತಿಳ್ಕೊಬೇಕಾಗತ್ತೆ. ಎಷ್ಟೋ ಜನರಿಗೆ ಏನಪ್ಪಾ ಆಸೆ ಅಂದ್ರೆ ನನ್ನ ಮಗ ಒಂದು IAS ಓದ್ಬೇಕು, KS ಓದ್ಬೇಕು ಅನ್ನತಕ್ಕಂಥ ಎಷ್ಟೋ ಜನರಿಗೆ ಆಸೆ ಇರುತ್ತೆ. ಆದ್ರೆ ಡಾಕ್ಟರ್ ಆಗ್ಬೇಕು, ಈ ರೀತಿಯಲ್ಲಿ ಸಾಕಷ್ಟು ಆಸೆ ಇರುತ್ತೆ. ಆದ್ರೆ ಆ ಮಗುವಿಗೆ ಹೈಯರ್ ಎಜುಕೇಶನ್ ಇದೆಯಾ ಇಲ್ವಾ ಅನ್ನೋದು ಕೂಡ ನಾವು ನೋಡ್ಕೋಬೇಕಾಗತ್ತೆ. ಒಂದು ಎರಡನೇದು, ತಮಗೆ ಆ ಒಂದು ಈ ಎಷ್ಟೋ ಜನಕ್ಕೆ ಏನಂದ್ರೆ 2 ಬ್ರೇಕಪ್ ಆಗತ್ತೆ. ಅಂದ್ರೆ ಮೊದಲನೇದೇ ಬ್ರೇಕಪ್ ಈ SLC, ಎರಡನೇ ಬ್ರೇಕಪ್ ಎಲ್ಲಪ್ಪ ಅಂದ್ರೆ PUC. ಯಾಕಂದ್ರೆ ಈ ಎರಡರ ಮಧ್ಯ ತಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಹಯಗ್ರೀವ ದೇವಸ್ಥಾನಕ್ಕೆ ಯಾವ ಒಂದು ಮಗು ಒಂದು SLC ಮತ್ತೆ PUC ಓದ್ತಾ ಇರ್ತಾರೋ ಹಯಗ್ರೀವನ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೇಬೇಕಾಗತ್ತೆ. ಅಂದ್ರೆ ಅವರು ಓದುವಂತ ಬುಕ್ಕು, ಪೆನ್ಸಿಲು, ಪೆನ್ನು ಈ ರೀತಿಯಲ್ಲಿ ಇಟ್ಟು ಪೂಜೆಯನ್ನು ಮಾಡಿಸ್ಕೊಬೇಕಾಗತ್ತೆ. ಆ ಸಮಯದಲ್ಲಿ ಆ ಬುಕ್ಕನ್ನು ಅವ್ರು ಓದಿದೆ ಆದ್ರೆ ಅಥವಾ ಎಕ್ಸಾಮ್ ಅಲ್ಲಿ ಅದನ್ನ ಒಂದು ಶುರು ಅನ್ನೋದು ಮಾಡಿದೆ ಆದ್ರೆ ಅದು ಗ್ಯಾರಂಟಿ ಕ್ಲಿಕ್ ಅನ್ನೋದು ಆಗತ್ತೆ. ಹಾಗೂ ತಮ್ಗೇನಾದ್ರು ಗೊತ್ತಿದ್ದಂತ ವ್ಯಕ್ತಿಗಳು ಯಂತ್ರದ ಒಂದು ವಿಚಾರ ನನ್ನ ಹಿಂದಿನ ಒಂದು ವಿಡಿಯೋಲ್ಲಿ ಹೇಳಿದೆ. ಈ ಯಂತ್ರದ ವಿಚಾರ ಅಂದ್ರೆ ಶಾರದಾ ದೇವಿಯ ಒಂದು ಯಂತ್ರ ಆಗಿರ್ಬೋದು, ಒಂದು ಸರಸ್ವತಿ ದೇವಿಯ ಯಂತ್ರ ಆಗಿರ್ಬೋದು, ಹಯಗ್ರೀವ ದೇವಸ್ಥಾನದ ಹಯಗ್ರೀವದ ಯಂತ್ರ ಆಗಿರ್ಬೋದು. ಈ ಯಾವುದೇ ಒಂದು ಈ ಮೂರಿನ ಒಂದು ಯಂತ್ರದ ವಿಚಾರ ಬಂದಾಗ ಒಂದು SLC PUC ಯಲ್ಲಿ ಓದುವಂತ ವ್ಯಕ್ತಿಗಳಿಗೆ ಅವರ ಒಂದು ದೇಹದ ಮೇಲೆ ಹಾಕಿದೆ ಆದ್ರೆ ಒಂದು ಒಳ್ಳೆ ಮಾರ್ಕ್ಸ್ ಅನ್ನೋದು ಬರುತ್ತೆ. ಅಂದ್ರೆ ಎಷ್ಟೋ ಜನರಿಗೆ ಆಸೆ ಏನಪ್ಪಾ ಅಂದ್ರೆ ಒಂದು ರ್ಯಾಂಕ್ ಅನ್ನೋದು ಬರ್ಬೇಕು, ಅಥವಾ ಹೈಯರ್ ಮಾರ್ಕ್ಸ್ ಹೋಗಿ ಒಂದು MBBS ಓದ್ಬೇಕು. ಅಂದ್ರೆ SLC ಇಂದ PUC ಹೋಗೋರ್ಗೆ. ಮತ್ತೆ ಈ SLC ಯಲ್ಲಿ ಅವ್ರಿಗೆ ಕಾಲೇಜ್ ಒಳ್ಳೆ ಕಡೆ ಕಾಲೇಜ್ ಸಿರ್ಬೇಕಪ್ಪ, ನನ್ ಪರ್ಸೆಂಟೇಜ್ ಜಾಸ್ತಿ ಸಿಗ್ಬೇಕು, ಈ ತರ ಆಸೆ ಇರುತ್ತೆ. ಅಂದ್ರೆ ಈ PUC ಅಲ್ಲಿ ಇರೋರ್ಗೆ ಏನಪ್ಪಾ ಅಂದ್ರೆ MBBS ಓದ್ಬೇಕು ಅಂತನೋ ಇಲ್ಲ ಗೌರ್ಮೆಂಟ್ ಕೋಟಾ ಸಿಗ್ಬೇಕು ಅಂತನೋ ಈ ಆಸೆ ಇರುತ್ತೆ. ಆದ್ರೆ ಈ ಮೂರಕ್ಕೂ ಒಂದು ಸರಳ ಉಪಾಯ ಏನಪ್ಪಾ ಅಂದ್ರೆ ಶಾರದಾ ದೇವಿಯ ಯಂತ್ರ ಅಥವಾ ಸರಸ್ವತಿ ದೇವಿಯ ಯಂತ್ರ ಹಾಗೂ ಹಯಗ್ರೀವ ಒಂದು ಯಂತ್ರ ಆಗಿ ಈ ಹಯಗ್ರೀವದ ಯಂತ್ರ ಒಂದು ಬರ್ಸ್ಕೊಂಡು ಅಂದ್ರೆ ಈ ಮೂರಲ್ಲಿ ಯಾವ್ದಾದ್ರು ಒಂದು ಯಂತ್ರವನ್ನು ನಿಮ್ಮ ದೇಹದಲ್ಲಿ ಹಾಕಿದೆ ಆದ್ರೆ ಒಂದು ಏನು ಬರೀತಾರಲ್ಲ ಆ ಬರೆದಂತ ಒಂದು ಉತ್ತರ ನೇರವಾಗಿ ದೃಷ್ಟಿ ಇರುತ್ತೆ. ಅಂದ್ರೆ ಒಂದು ಕರೆಕ್ಟ್ವಾದ ರೂಪದಲ್ಲಿ ಅವ್ರಿಗೆ ಈ ಮರುವಿನ ಕಾಯಿಲೆ ಕಮ್ಮಿ ಆಗಿ ಒಂದು ಎಷ್ಟು ಬರಿಬೇಕು ಅಷ್ಟು ಮಾತ್ರನೇ ಇರುತ್ತೆ. ಹಾಗಾಗಿ ಅವರು ಮುಂಚಿತವಾಗಿನೇ ಯಾರಾದ್ರೂ ಯಂತ್ರವನ್ನು ಬರೆಯುವಂತ ವ್ಯಕ್ತಿಗಳ ಹತ್ರ ಈ ಒಂದು ಯಂತ್ರ ಸಾರವನ್ನು ಬರ್ಕೊಂಡು ಒಂದು ಬರ್ದಿದೆ ಆದ್ರೆ ಅಂದ್ರೆ ಅವ್ರ ಕತ್ತಿನಲ್ಲಿ ಹಾಕೊಂಡಿದೆ ಆದ್ರೆ ಗ್ಯಾರಂಟಿ ಕ್ಲಿಕ್ ಅನ್ನೋದು ಹಾಕ್ತಾರೆ. ಆದ್ರೆ ಈ 2 ಭಾಗದಿಂದನೇ ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು ಈ ಒಂದು ಗ್ರಹಗಳ ಎಫೆಕ್ಟ್ನೆಸ್ ಅಂದ್ರೆ ತಮಗೆಲ್ಲ ಯಾವ ಒಂದು ಕಾರಣಕ್ಕೆ ಅಂದ್ರೆ SLC ಅಲ್ಲೇ ಆಗಿರ್ಬೋದು, PUC ಅಲ್ಲೇ ಆಗಿರ್ಬೋದು, ಕೆಲವೊಬ್ರಿಗೆ ಅನ್ಕೊಂಡಿರ್ತಾರೆ, ಅದೇ ಅನ್ಕೊಂಡಿದ್ದಕ್ಕಿಂತನೂ ಕಮ್ಮಿ ಮಾರ್ಕ್ಸ್ ಬಂದ್ಬಿಡುತ್ತೆ. ಯಾವ ಕಾರಣ ತಮ್ಗೆಲ್ಲ ಗೊತ್ತಿರುವಂತ ವಿಚಾರ ಏನಪ್ಪಾ ಅಂದ್ರೆ ದಶ ಅಂತರ್ದಶ ಅನ್ನೋದು ನೋಡ್ಕೊಬೇಕಾಗತ್ತೆ. ಆ ಸಮಯದಲ್ಲಿ ಏನಾದ್ರೂ ಯಾವ ದಶ ಯಾವ ಅಂತರ್ಭುಕ್ತಿ ನಡೀತಾ ಇದೆ, ಮತ್ತೆ ಎರಡನೇದು ಆ ವ್ಯಕ್ತಿಗಳಿಗೆ ಏನಾದ್ರು 7.5 ಇದೆಯಾ, ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಈ ಹಳೆಯ ವಿಚಾರದಲ್ಲೆಲ್ಲ ನಾನು ಹೇಳಿದೆ ನಾಗದೋಷ, ಪಿತೃದೋಷ, ಮಾತೃದೋಷ, ಗುರು ಶಾಪ ಈ ತರದೆಲ್ಲ. ಆದ್ರೆ ಯಾವುದೇ ಒಂದು ಶಾಪದ ವಿಚಾರ ಆಗಿರ್ಬೋದು, ನೀವು ಏನೇ ಒಂದು ಪರಿಹಾರ ಮಾಡ್ಕೊಂಡಿದ್ರು ಕೂಡ ಈ ಸಮಯದಲ್ಲಿ ಯಾವ ಒಂದು ದಶದ ಅಂತರ್ದಶದ ಕಾಲ ಇದೆ ಅನ್ನೋದು ಮೊದಲನೇ ಸೀಮಿತ ಆಗತ್ತೆ. ಎರಡನೇದು ಒಂದು 7.5 7.5 ವರ್ಷದಲ್ಲೇ ಅವರು ಒಂದು ಸೀಮಿತದಲ್ಲಿದ್ರೆ ಏನಪ್ಪಾ ಆಗತ್ತೆ 7.5 ಇದ್ದಾಗ ಅಂದ್ರೆ ಅವ್ರಿಗೆ ಗೊತ್ತಿಲ್ದಿರೋ ಹಾಗೆ ಅಂದ್ರೆ ಅವ್ರಿಗೆ ಮರುವಿನ ಸ್ಥಾನ ಇರುತ್ತೆ. ಅಂದ್ರೆ ಓದಿರ್ತಾರೆ
ಆದ್ರೆ ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ಏನ್ ಆನ್ಸರ್ ಮಾಡಿ ಬರಿಬೇಕಾಯ್ತೋ ಆ ಸಮಯನ ಮರ್ತೋಗಿರ್ತಾರೆ. ಅದು ಬಿಟ್ಟು ಅವ್ರು ಔಟ್ಸೈಡ್ ಬಂದಾಗ ಅವ್ರಿಗೆ ಆ ಜ್ಞಾಪನ ಅನ್ನೋದು ಬರುತ್ತೆ. ಅಂದ್ರೆ ಆ ಒಂದು ದಿಕ್ಕು ಅದೇ ರೀತಿಯಲ್ಲಿ ಇರುತ್ತೆ. ಅಂದ್ರೆ ಅವ್ರು ಸಿಗುವಂತ ದಿಕ್ಕು ಪಶ್ಚಿಮ ದಿಕ್ಕಲ್ಲೇ ಇರುತ್ತೆ. ಹಾಗಾಗಿ ಒಂದು ಮರುವು ಅನ್ನೋದು ಬಂದ್ಬಿಡುತ್ತೆ. ಹಾಗಾಗಿ ಆ ಸಮಯದಲ್ಲಿ ಆಂಜನೇಯನ್ ಕೂಡ ಮೊರೆ ಹೋಗ್ಬೇಕಾಗತ್ತೆ. ಆದ್ರೆ ಈ ನಾಗದೋಷದಿಂದ ಏನಾದ್ರು ಅವ್ರಿಗೆ ಆ ವ್ಯಕ್ತಿ ಏನಾದ್ರು ಇದ್ದಿದೆ, ನಾಗದೋಷನೂ ಇತ್ತು, ಸರ್ಪದೋಷನೂ ಅಂದ್ರೆ ಕಾಳೆ ಸರ್ಪ ದೋಷ ಇದೆ, ಅಥವಾ 7 ವರ್ಷ 7.5 ಇದೆ, ಈ ಪಂಚಮ ಅಷ್ಟಮ ಶನಿಗಳು ಇದ್ದಾಗೂ ಕೂಡ ಆ ದೃಷ್ಟಿ ಏನಾದ್ರು ಹೊಡೆದಿದೆ ಆದ್ರೆ ಆ ವ್ಯಕ್ತಿ ಮುಂದೆ ಒಂದು ಆ ಸಮಯ SLC ಹಾಗೂ PUC ಅಲ್ಲಿ ಕಮ್ಮಿ ಮಾರ್ಕ್ಸ್ ಅನ್ನೋದು ಬಂದ್ಬಿಡುತ್ತೆ. ಹಾಗಾಗಿ ಯಾವುದೇ ಒಂದು ವಿಚಾರ ಬಂದಾಗ ಅಂದ್ರೆ SLC PUC ಯಾರು ಓದ್ತಾ ಇರ್ತಾರೋ ಮುಂಚಿತವಾಗಿ ನಾವು ಒಂದು ಈ ಸಮಯ ಅಂದ್ರೆ ಒಂದು 8ನೇ ಕ್ಲಾಸಲ್ಲೇ ಮುಂಚಿತವಾಗಿ ಈ ತರದ ಒಂದು ದಶ ಅಂತರ್ದಶ ಯಾವಾಗ ಇದೆ ಅಂದ್ರೆ ಅವ್ರು ಆ ಹುಡುಗಿ ಆಗಿರ್ಬೋದು, ಒಂದು ಹುಡುಗಿ ಆಗಿರ್ಬೋದು, SLC ಕಾಲ ಯಾವ ಸಮಯ ಬರುತ್ತೆ ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ. ಮತ್ತೆ ಏನಾದ್ರು 7.5 ಬರುತ್ತಾ ಅನ್ನೋದು ತಿಳ್ಕೊಬೇಕಾಗತ್ತೆ. ಮತ್ತೆ ಆ ಮಗು ಮತ್ತೆ 12ನೇ ಕ್ಲಾಸು ಅಥವಾ PUC ಅಂತ ನಾವ್ ಎಲ್ಲಾರ್ಗು ಆ ಮಗುವಿಗೆ ಯಾವ ಕಾಂಬಿನೇಷನ್ ಕೊಡ್ಬೇಕು ಅನ್ನೋದು ಅಂದ್ರೆ ಆ ದಶ ಅಂತರ್ದಶನೇ ಮೇನ್ ಕಾರಣ ಆಗತ್ತೆ. ಮತ್ತೆ ಮುಂದೆ ಕೆಲ್ಸದ ವಿಚಾರ ಬಂದಾಗ ಅದು ನಾವು 9ನೇ ಮನೆ ನೋಡ್ತೀವಿ. ಹಾಗಾಗಿ ಆ ಮುಂದಿನ ವಿಡಿಯೋಲಿ ನಿಮ್ಗೆ ಆ ವಿಚಾರನ ನಾನು ತಿಳಿಸ್ತೀನಿ ಅನ್ನತಕ್ಕಂಥ ಮಾಹಿತಿ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋ ಏನಾದ್ರು ತಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಏನಾದ್ರು ಬೇರೆ ಬಗ್ಗೆ ವಿಚಾರ ಬೇಕು ಅನ್ನೋದಾದ್ರೆ. ಹಾಗಾಗಿ ನನ್ನ ವಿಡಿಯೋ ಅಲ್ಲಿ ನನ್ನ ನಂಬರ್ ಕೊಡ್ತಾ ಇದ್ದೀನಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಕಾಲ್ ಅನ್ನೋದು ಮಾಡಬೇಡಿ. ನಿಮ್ಗೆ ಮುಂಚಿತವಾಗೇನೆ ಏನು ಯಾವ ಇನ್ಫಾರ್ಮೇಶನ್ ಮಾಹಿತಿ ಬೇಕು ಅಂತಿರೋ ಒಂದು ಜಾತಕದ ಒಂದು ವಿಚಾರ ಆಗಿರ್ಬೋದು, ಮುಂಚಿತವಾಗಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಟೈಮಿಂಗ್ಸ್ ಅನ್ನು ಕಳಿಸಿ, ಮತ್ತೆ ಫೋನ್ ಪೇ, ಗೂಗಲ್ ಪೇ ಇದೆ. ಹಾಗಾಗಿ ಆ ನಂಬರ್ಗೆನೆ ಕಳಿಸಿ ಅನ್ನುತ್ತಾ, ಮತ್ತೆ ವಾಟ್ಸಪ್ ಅಲ್ಲಿ ನಿಮ್ಗೆ ನಾನು ಮುಂಚಿತವಾಗಿ ಮಾಡಿದ ವ್ಯಕ್ತಿಗಳಿಗೆ ನಾನೇ ಕರೆ ಮಾಡ್ತೀನಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಫೋನ್ ಮಾಡಬೇಡಿ ಅನ್ನುತ್ತಾ ನನ್ನ ಮಾತನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.